ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ಕೆಇಪಿ ತಂಡದೊಂದಿಗೆ ನಮ್ಮ ನಾಯಕತ್ವವು ನವೆಂಬರ್ ತಿಂಗಳಿನಲ್ಲಿ ಕರ್ನಾಟಕದ 31 ಜಿಲ್ಲೆಗಳಿಗಾಗಿ ಪ್ರಾರ್ಥಿಸಲು ನಿರ್ಧರಿಸಿದೆ. ಪ್ರತಿ ದಿನ ಒಬ್ಬ ಶಿಷ್ಯರು ಆ ಜಿಲ್ಲೆಯಿಂದ ತಮ್ಮ ಜೀವನವನ್ನು ಹಂಚಿಕೊಳ್ಳುತ್ತಾರೆ. ಇಂದು ನಾವು ಕೋಲಾರ ಜಿಲ್ಲೆಯ ವಿಡಿಯೋವನ್ನು ನೋಡೋಣ. ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನನ್ನ ಹೆಸರು ಉಮೇಶ್. ನಾನು KGF ಚರ್ಚಿಂದ ಮಾತಾಡ್ತಾ ಇದ್ದೀನಿ. KGFಲಿ ನಾನು ಚಿಕ್ಕೊಂದು ಬಿಸ್ನೆಸ್ ಮಾಡ್ತಿದ್ದೀನಿ, ಚಿಕ್ಕೊಂದು ಟ್ರೈನಿಂಗ್ ಸೆಂಟರ್ ನಾನು ರನ್ ಮಾಡ್ತಾ ಇದ್ದೀನಿ. ಈ ಸಮಯದಲ್ಲಿ ದೇವ್ರ ಬಗ್ಗೆ ಕೇಳಬೇಕೆಂದರೆ ನಮಗೆ ತುಂಬ ಖುಷಿ ಆಗ್ತಾ ಇದೆ. ದೇವ್ರು ನನ್ನ ಜೀವನದಲ್ಲಿ ತುಂಬ ಒಂದು ಅದ್ಭುತ ಕಾರ್ಯಗಳನ್ನು ಮಾಡಿದಾಲಿ, ಅದ್ರ ಬಗ್ಗೆ ಹೇಳಬೇಕೆಂದು ನನಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ತಂದೆ 2015 ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಅದು ನೋಡಿ ಅವ್ರಿಗೆ ತುಂಬ ಸೀರಿಯಸ್ ಆಗಿದ್ದರು. ಆ ಸಮಯದಲ್ಲಿ KGF ಎಲ್ಲ ಜನ ನೋಡಿ ನಮಗೆ KGFಲ್ಲಿ ಬ್ಯಾಂಕ್ ಎಲ್ಲ ಕಡೆಯಿಂದ ನಮ್ಮ ತಂದೆಗೋಸ್ಕರ ಪ್ರೇ ಮಾಡಿದ್ದಾರೆ. ಆ ಪ್ರೇರ್ ಮಾಡಿದ ತಕ್ಷಣ ನಮಗೆ ಡ್ಯಾಡಿಗೆ ಆ್ಯಂಜಿಯೋಗ್ರಾಮ್ ಮಾಡಿ ಅವರು ಸ್ವಸ್ಥ ಆಗಿದ್ದಾರೆ, ಅವರು ಕ್ಯೂರ್ ಆಗಿದ್ದಾರೆ. ಈ ಸಮಯ ಅವ್ರ ಜೀವನ ಆಗಿದ್ದಾರೆ. ಅದನ್ನು ನೋಡಿ ನಮ್ಮ ತಂದೆ ನಮ್ಮ ತಾಯಿ ಎಲ್ಲರೂ ಶಿಷ್ಯರಾಗಿದ್ದಾರೆ. ನನ್ನ ಎಂಟೈರ್ ಫ್ಯಾಮಿಲಿ ಎಲ್ಲರೂ ದೇವ್ರನ್ನ ಕರಗಿದವ್ರಿಗೆ ಅದು ನೋಡಿ ತುಂಬ ಖುಷಿ ಆಗ್ತಾ ಇದೆ. ಸೊ KGF ಸಭೆಯಲ್ಲಿ ತುಂಬ ಜನ ತುಂಬ ವರ್ಷ ಕಳೀತಾ ಇದ್ದಾರೆ. ಅದನ್ನು ನೋಡಿದ್ರೆ ತುಂಬ ಖುಷಿ ಆಗ್ತಾ ಇದೆ. ಸೊ KGF ಚರ್ಚ್ಗೆ ಒಂದು ಹಾಲ್ ಇಲ್ಲ ಅಂತ ನಾವು ಡೈಲಿ ಪ್ರೇ ಮಾಡ್ತಾ ಇದ್ದೀವಿ. ಈ ಸಮಯದಲ್ಲಿ ನೋಡಿದ್ರೆ KGFಗೆ ಒಂದು ಹೊಸ ಹಾಲ್ ಅವರು ಕಟ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ನೀವೆಲ್ಲ ನೋಡಿದ್ರೆ ನಮ್ಮ KGF ಸಭೆಗಾಗಿ ಪ್ರೇ ಮಾಡಿ. ಸೊ ಅದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಿ. ಎಲ್ಲರ ಜನಗಳಿಗೋಸ್ಕರ, ಅವ್ರ ಕೆಲಸಕ್ಕೋಸ್ಕರ, ಅವ್ರ ಆರೋಗ್ಯಕ್ಕೋಸ್ಕರ ನಿಮ್ಮ ಪ್ರಾರ್ಥನೆಯಲ್ಲಿ ನಮ್ಮನ್ನು ಇಟ್ಕೊಳ್ಳಿ. ಥ್ಯಾಂಕ್ ಯು. ನಾನು ತುಂಬು ಹೃದಯದಿಂದ ನಿಮ್ಮಲ್ಲಿ 3 ವಿಷಯಗಳನ್ನು ಕೇಳಿಕೊಳ್ಳುತ್ತೇನೆ. ಮೊದಲನೇದಾಗಿ, ಉದಾರ ಮನಸ್ಸಿನಿಂದ ಕರ್ನಾಟಕದ ಸ್ಯಾಟಲೈಟ್ ಸಭೆಗಳಿಗೆ ಹಣ ಸಹಾಯ ಮಾಡೋಣ. ಎರಡನೆಯದಾಗಿ, ತಾಯಿ ಸಭೆಯಾಗಿರುವ ನಾವು ತಿಂಗಳಿಗೊಮ್ಮೆ 1ನೇ ಶತಮಾನದ ಭಾನುವಾರದಂದು ತಪ್ಪದೆ ಸ್ಯಾಟಲೈಟ್ ಸಭೆಗಳಿಗೆ ಭೇಟಿ ನೀಡೋಣ. ಮೂರನೆಯದಾಗಿ, ಪ್ರತಿದಿನ ಸ್ಯಾಟಲೈಟ್ ಸಭೆಗಳಿಗಾಗಿ ತಪ್ಪದೆ ಪ್ರಾರ್ಥಿಸೋಣ. ಇದರಿಂದ ಕರ್ನಾಟಕದ ಮಿಷನ್ ಸೇವೆಯು ಮುಂದುವರಿಯಲು ಸಾಧ್ಯವಾಗುತ್ತದೆ. ಧನ್ಯವಾದಗಳು.